ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಚೇತನ್ ಅಂತ. ಅಂದರೆ ಜಾಸ್ತಿ ದಿನ ಆಯಿತು ವೀಡಿಯೋ ಮಾಡಿ, ಸಾರಿ ಫಾರ್ ಡಿಲೇ. ಇವಾಗ ನಾನು ಪ್ಲೇಸ್ಮೆಂಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಪ್ಲೇಸ್ಮೆಂಟ್ಸ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಅದು ಜಾಬ್ ಸಿಗೋದು ಅಂತ. ಜಾಬ್ ಸಿಗಬೇಕಂದ್ರೆ ನೀವು ಇವಾಗ ಬಿ ಇ ಮಾಡ್ತಾಯಿದ್ದೀರಾ ಅಂದ್ಕೊಂಡ್ರಿ, ಅಂದರೆ ಬಿ ಇ ಫಸ್ಟ್ ಇಯರ್ ಆಗಿರೋಲ್ಲಿ ಇದು ಒಳ್ಳೆ ಚಾಯ್ಸು. ಈ ವಿಡಿಯೋ ನೋಡೋರಿಗೆ ಈ ವಿಡಿಯೋ ನೋಡೋವಾಗ ನೀವು ಏನಾದರೂ ಬಿ ಇ ಫಸ್ಟ್ ಇಯರ್ ಫಸ್ಟ್ ಇಯರ್ ಇವಾಗ ಜಾಯ್ನ್ ಆಗಿರೋರಂದರೆ ನಿಮಗೆ ಒಳ್ಳೆ ಆಪರ್ಚುನಿಟಿ. ಎಷ್ಟು ಸ್ಕಿಲ್ಸ್ ಕಲಿತ್ರೆ, ಯಾವ ಸ್ಕಿಲ್ಸ್ ಕಲಿತ್ರೆ, ಹೆಂಗೆ ಕಲಿತ್ರೆ, ಎಷ್ಟು ಟೈಮ್ ಡ್ಯೂರೇಷನಲ್ಲಿ ಕಲಿತ್ರೆ, ಮತ್ತು ಎಷ್ಟು ಇಂಟರ್ನ್ಶಿಪ್ ಮಾಡಿದ್ರೆ ನಿಮಗೆ ಜಾಬ್ ಸಿಗ್ಬೋದು, ಒಳ್ಳೆ ಪ್ಲೇಸ್ಮೆಂಟ್ ಸಿಗುತ್ತೆ. ಅಪ್ ಟು 12 to 24 LPA ಜಾಬ್ ಸಿಗುತ್ತೆ. ಆ ಥರ ಸಿಗಬೇಕಂದ್ರೆ ನೀವು ಯಾವ ಥರ ಮಾಡಬೇಕಾಗುತ್ತೆ, ಯಾವ ಥರ ಪ್ರೊಸೆಸ್ ಮಾಡಬೇಕಾಗುತ್ತೆ ಅಂತ ನೀವು ನೋಡ್ಬೋದು. ನೀವು ನೋಡೋದಾದರೆ ಇಲ್ಲಿ ರೋಡ್ ಮ್ಯಾಪ್ ಫಾರ್ ಸಕ್ಸಸ್ ಅಂತ ನಾವು ಟೈಟಲ್ ಕೊಟ್ಟಿರೋದು. ನಿಮ್ಗೆ ಅರ್ಥ ಆಗುತ್ತೆ ಗೊತ್ತು. ರೋಡ್ ಮ್ಯಾಪ್ ಫಾರ್ ಸಕ್ಸಸ್ ಅಂದರೆ ಇವಾಗ ನಾನು ಓದಿದ್ದೀನಿ, ಬಿ ಇ ಮಾಡಿದ್ದೀನಿ, ಡಿಪ್ಲೊಮಾ ಮಾಡಿದ್ದೀನಿ, ಕಂಪ್ಲೀಟ್ ಮಾಡಿದ್ದೀನಿ, ಇವಾಗ ಜಾಬ್ ಹೋಗ್ತಾಯಿದ್ದೀನಿ. ನಾನು ಸಕ್ಸಸ್ ಆಗೋಕ್ಕೆ ಆಪರ್ಚುನಿಟಿ ಹೆಂಗೆ ಬಂತು ಅಂತ ನಾನು ಹೇಳ್ತಾ ಇರೋದು. ಅಂದರೆ ನಾನು ಸಕ್ಸಸ್ ಆಗೋಕ್ಕೆ ಕಾರಣ ಯಾವುದು, ನಾನು ಹೆಂಗೆ ಸಕ್ಸಸ್ ಆದೆ, ಯಾವುದರಿಂದ ಸಕ್ಸಸ್ ಆದೆ ಅಂತ ಇವಾಗ ನೋಡ್ಬೋದು. ನೀವು ಟಾಪಿಕ್ ಸ್ಟಾರ್ಟ್ ಮಾಡೋದು. ಫಸ್ಟ್ ಬಂದು ಟಾಪಿಕ್ಸಲ್ಲಿ ನಾವು ಮಾಡೋ ಟಾಪಿಕ್ಸಲ್ಲಿ ಇವತ್ತು ಫಸ್ಟ್ ಬಂದು ಸ್ಕಿಲ್ಸ್. ನಾವು ಯಾವ ಸ್ಕಿಲ್ ಕಲಿತ್ರೆ ಒಳ್ಳೆ ಜಾಬ್ ಬರುತ್ತೆ, ಯಾವ ಸ್ಕಿಲ್ ಸ್ಕಿಪ್ ಮಾಡ್ಬೋದು, ಯಾವ ಸ್ಕಿಲ್ ಮೇನ್ ಯೂಸಿಂಗ್ ಆಗಿದೆ, ಇವಾಗ ಕಲಿಬೇಕಾಗಿದ್ದ ಸ್ಕಿಲ್ ಯಾವುದು, ಮತ್ತು ಯಾವುದು ಕಲಿತ್ರೆ ನಾವು ಜಾಬ್ ರಿಕ್ವೈರ್ಡ್ ಆಗ್ಬೋದು ಅಂತ. ಮತ್ತು ನಮಗಿರೋ 4 years ಟೈಮಲ್ಲಿ ಅದರೊಳಗಡೆ ರಿಕ್ವೈರ್ಡ್ ಟೈಮ್ ನೋಡ್ಬೋದು. ಇಲ್ಲಿ ರಿಕ್ವೈರ್ಡ್ ಟೈಮ್ ಅಂದರೆ 4 years ಟೈಮಲ್ಲಿ ಎಷ್ಟು ಓದಬೇಕು, ಯಾವ್ದು ಓದಬೇಕು, ಹೆಂಗೆ ಓದಬೇಕು ಅಂತ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಅಂದರೆ ಈ ಟಾಪಿಕ್ ಎಕ್ಸ್ಪ್ಲೇನ್ ಮಾಡುವಾಗ ಮತ್ತು ನೋಡ್ಬೋದು ಇಂಟರ್ನ್ಶಿಪ್ ಹೆಂಗೆ ತಗೋಬೋದು, ಇಂಟರ್ನ್ಶಿಪ್ ಮಾಡಿದ್ರೆ ಏನು ಯೂಸ್ ಇರುತ್ತೆ ಇಂಟರ್ನ್ಶಿಪ್ ಮಾಡಿದ್ರೆ, ಮತ್ತು ಇಂಟರ್ನ್ಶಿಪ್ ಅಂದರೆ ಏನು, ಇಂಟರ್ನ್ಶಿಪ್ ಯಾಕೆ ಮಾಡಬೇಕು, ಇಂಟರ್ನ್ಶಿಪ್ ಮಾಡಿದ್ರೆ ಜಾಬ್ ಹೆಂಗೆ ಸಿಗ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮತ್ತು ನೋಡ್ಬೋದು ಲಾಸ್ಟ್ ಟಾಪಿಕ್ ಬಂದು ಪ್ಲೇಸ್ಮೆಂಟ್ಸ್ಗೋಸ್ಕರ ನೀವು ಏನೇನು ಪ್ರಿಪೇರ್ ಆಗಿದ್ದೀರಾ, ಹೆಂಗೆ ತೋರಿಸೋದಲ್ಲಿ, ಸೆಲೆಕ್ಷನ್ಸ್ ಬಂದಾಗ ಹೆಂಗೆ ತೋರಿಸ್ಬೋದು, ನೀವು ಎಂಥ ಕಾಲೇಜಲ್ಲಿ ಸೇರಬೇಕು, ಹೆಂಗಿರುತ್ತೆ ಕಾಲೇಜು, ಕಾಲೇಜ್ ಲೈಫ್ ಹೆಂಗಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡೋದನ್ನೇ ಪ್ಲೇಸ್ಮೆಂಟ್ಸ್. ಮತ್ತು ಅಂದರೆ ಪ್ಲೇಸ್ಮೆಂಟ್ಸ್ ಅಂದರೆ ಜಾಬ್ಸ್ ಬಗ್ಗೆ ಅದು ಗೊತ್ತಿರುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು ಫಸ್ಟ್ ಟಾಪಿಕ್ ಬಂದರೆ ನಾವು ಸ್ಕಿಲ್ಸಲ್ಲಿ ಲೇಟೆಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು. ಇವಾಗ ಲೇಟೆಸ್ಟ್ ಯಾವುದಿರೋದು ಎ ಐ ಯಾವ್ದು ಯೂಸ್ ಮಾಡ್ತಾರೆ, ಲೇಟೆಸ್ಟ್ ಟ್ರೆಂಡಿಂಗಲ್ಲಿರೋದು ಎ ಐಗೆ ಯಾವ್ದು ಯೂಸ್ ಮಾಡ್ತಾರೆ, ಪೈಥಾನು, ಜಾವಾ ಸ್ಕ್ರಿಪ್ಟು, HTML ಎಕ್ಸೆಟ್ರಾ ಯೂಸ್ ಮಾಡ್ತಾರೆ. ಅದು ಕೋಡಿಂಗ್ಸ್ ಎಲ್ಲ ನಿಮಗೆ ಬೇಕಾದರೆ ಮಾತ್ರ ನಾನು ಕ್ಲಾಸಸ್ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಯಾಕಂದರೆ ನಾನು ಮಾಡಿರೋ ಒಳ್ಳೆ ಕೋರ್ಸಸ್ಗೆಲ್ಲ ಒಬ್ಬರು ಸಪೋರ್ಟ್ ಮಾಡಿಲ್ಲ. ಅದರಿಂದ ಮಾಡಬೇಕಂದ್ರೆ ನೀವು ಸಪೋರ್ಟ್ ಮಾಡಬೇಕು. ಲೇಟೆಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದು, ನಾನು ಯಾವುದು ಅಂತ ನೆಕ್ಸ್ಟ್ ಡೀಟೇಲಾಗಿ ಹೇಳ್ತೀನಿ. ಅದ್ರ ಬಗ್ಗೆ ನಿಮಗೆ ಕ್ಲಾಸಸ್ ಬೇಕಾದರೆ ಕಮೆಂಟ್ ಮಾಡಿ, ನಾನು ಮಾಡ್ತೀನಿ. ಇಲ್ಲ ಬೇಡ ಅಂದರೆ ಬಿಡಿ. ಅಂದರೆ ಕ್ಲಾಸಸ್ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ. ಕ್ಲಾಸಸ್ ಮಾಡ್ತೀನಿ, ನಾನು ಫಸ್ಟು ಫ್ರೀ ಕೋರ್ಸ್ ಮಾಡ್ತೀನಿ, ಅಪ್ ಟು ಆಫ್ ಆಫ್ ದಿ ಕೋರ್ಸ್ ಫ್ರೀ ಮಾಡ್ತೀನಿ. ನಿಮಗೆ ಮತ್ತೆ ಇಂಟ್ರೆಸ್ಟ್ ಬರುತ್ತೆ, ಇದು ಓದಿದರೆ ನಮಗಿಂತ ಜಾಬ್ ಸಿಗುತ್ತೆ ಅನ್ನೋ ನಂಬಿಕೆ ಬಂದಮೇಲೆ ನೀವು ಪೇಯ್ಡ್ ಕೋರ್ಸ್ ಬರ್ಬೋದು. ನಾವು ಪೇಯ್ಡ್ ಕೋರ್ಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಇವಾಗಲ್ಲ, ನಮ್ಮ ಚಾನಲ್ ಸಕ್ಸಸ್ ಆದರೆ ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಅದು ಕನ್ನಡದಲ್ಲಿ ನಾನೇ ಫಸ್ಟ್ ಟೈಮ್ ಈ ಥರ ಕ್ಲಾಸಸ್ ಮಾಡಿ ಹೇಳ್ತಾ ಇರೋದು, ಹಿಂಗೆ ಮಾಡಿದ್ರೆ ಜಾಬ್ ಸಿಗುತ್ತೆ ಅಂತ. ಮತ್ತು ನೋಡ್ಬೋದು, ನೀವು ಯಾವುದೇ ಪ್ರೋಗ್ರಾಮ್ ಕಲಿಯಿರಿ ಫುಲ್ ಸ್ಟಾಕ್ ಕಲಿಬೇಕಾಗುತ್ತೆ. ಅಂದರೆ ಫುಲ್ ಡೆವಲಪ್ಮೆಂಟ್ ಕಲಿಬೇಕಾಗುತ್ತೆ. ಇವಾಗ ವೆಬ್ ಡೆವಲಪ್ಮೆಂಟ್ ಕಲಿತೀರ ಅಂದ್ಕೊಳ್ಳಿ, ಫುಲ್ ಕಲಿಬೇಕಾಗುತ್ತೆ. ಫುಲ್ ಕಲಿಯೋಗಂಟ ನೀವು ಬೇರೆ ಪ್ರೋಗ್ರಾಮಿಗೆ ಶಿಫ್ಟ್ ಆಗಬಾರ್ದು. ಮತ್ತು ಪೈಥಾನ್ ಕಲಿತೀರ ಅಂದ್ಕೊಳ್ಳಿ, ಅದು ಫುಲ್ ಸ್ಟಾಕ್ ಕಲಿಬೇಕು. ಅಂದರೆ ಫ್ರಂಟ್ ಎಂಡು ಬ್ಯಾಕ್ ಎಂಡು ಎಲ್ಲ ಕಲಿಬೇಕಾಗುತ್ತೆ. ಮತ್ತು ಟಫು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೆಂಗೆ ಬರೀಬೇಕು, ಹೆಂಗೆ ಬಂದರೆ ಯೂಸ್ ಆಗುತ್ತೆ, ಅದು ಕೂಡ ಕಲಿಬೇಕಾಗುತ್ತೆ. ಮತ್ತು ನೀವು ನೋಡ್ಬೋದು ಇಲ್ಲಿ ಪ್ರಾಜೆಕ್ಟ್ಸ್ ಮಾಡಬೇಕಂದ್ರೆ ನಿಮ್ಗೆ ಲ್ಯಾಂಗ್ವೇಜಸ್ ಬರಬೇಕು. ಯಾವ ಪ್ರೋಗ್ರಾಮ್ ಮಾಡ್ತೀವಿ, ಪ್ರತಿಯೊಂದು ಪ್ರೋಗ್ರಾಮಲ್ಲೂ ಒಂದೊಂದು ನೀವು ವೆಬ್ ಡೆವಲಪ್ಮೆಂಟ್ ಮಾಡ್ತಾರೆ, ಒಂದು ಪ್ರಾಜೆಕ್ಟ್ ಮಾಡಿ, ಒಂದು ವೆಬ್ಸೈಟ್ ಬಿಲ್ಡ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ ಹೆಂಗೆ ಬರುತ್ತೆ ಅಂದ್ಬಿಟ್ಟು. ಅಂದರೆ ಹೆಂಗೆ ಬಿಲ್ಡ್ ಮಾಡಿದ್ರೆ ಹೆಂಗಿರುತ್ತೆ ವೆಬ್ಸೈಟು, ಎಷ್ಟು ಚೆನ್ನಾಗಿ ಮಾಡ್ಬೋದು ನಾವು ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ನಿಮಗೆ ಬೇಸಿಕ್ಸ್ ಹತ್ರದಿಂದ ಎಲ್ಲೆಲ್ಲಿ ಯಾವ ಕೋಡ್ ಯೂಸ್ ಮಾಡ್ತಾರೆ ಅಂತ ಡೀಟೇಲಾಗಿ ಗೊತ್ತಾಗುತ್ತೆ. ಮತ್ತು ಅದರಿಂದನೇ ಇಂಟರ್ನ್ಶಿಪ್ ಬರೋದು. ನಿಮಗೆ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಅಷ್ಟು ಸಕ್ಸಸ್ ಆಗಿದೆ, ಇದು ಚೆನ್ನಾಗಿದೆ ಅಂತ ನೀವು ಶೋ ಮಾಡಿದರೆ, ಅಂದರೆ ಪ್ಲೇಸ್ಮೆಂಟ್ ಕೊಡೋಕ್ಕೆ, ಇಂಟರ್ನ್ಶಿಪ್ ತಗೊಳ್ಳೋಕ್ಕೆ ಕಂಪ್ನೀಸ್ ಬರ್ತವೆ. ಅವ್ರು ನೀವು ಶೋ ಮಾಡಿದ್ರೆ ಇವ್ರು ನಮ್ಗೆ ಯೂಸ್ ಆಗ್ತಾರೆ, ಇವ್ರು ಟ್ರೈನಿಂಗ್ ಕೊಟ್ಟರೆ ನಮ್ಮ ಕಂಪ್ನಿನಲ್ಲಿ ಪ್ಲೇಸ್ಮೆಂಟ್ ಬರ್ಬೋದು ಅಂತ ಅಂದ್ಕೊಂಡು ಅವ್ರು ಇಂಟರ್ನ್ಶಿಪ್ಗೆ ನಿಮಗೆ ಸೆಲೆಕ್ಟ್ ಮಾಡ್ತಾರೆ. ನಿಮ್ಮ ಟ್ಯಾಲೆಂಟ್ ಇದೆ ಅಂತ ಸೆಲೆಕ್ಟ್ ಮಾಡ್ತಾರೆ. ಇಷ್ಟು ಸ್ಕಿಲ್ಸ್ ಕಲಿತ್ರೆ ನೀವು ಇಷ್ಟು ಸ್ಕಿಲ್ಸ್ ಕಲಿತ್ರೆ ಆರಾಮಾಗಿ ಪ್ಲೇಸ್ಮೆಂಟ್ ಮಾಡ್ಬೋದು. ಅಂದರೆ ಪ್ಲೇಸ್ಮೆಂಟ್ ಇಲ್ಲ, ಬಟ್ ನೀವು ಕಲಿತ್ರೆ ನಿಮ್ಗೆ ಯೂಸ್ ಆಗುತ್ತೆ. ಪ್ಲೇಸ್ಮೆಂಟ್ ಇಲ್ಲಾಂದ್ರೆ ನೀವು ಟ್ರೈನಿಂಗ್ ಯೂಸ್ ಆಗುತ್ತೆ. ಪ್ಲೇಸ್ಮೆಂಟ್ ಬೇಕಂದ್ರೆ ನಾವು ಟೋಟಲ್ ಹೇಳೋದೆಲ್ಲ ಕಲಿತ್ರೆ ಮಾತ್ರನೇ ಪ್ಲೇಸ್ಮೆಂಟ್ ಸಿಗೋದು. ಇವಾಗ ಹೇಳ್ತಿದ್ದೀನಿ ನಾನು, ಟೋಟಲ್ ನಾನು ಹೇಳೋದೆಲ್ಲ ಕಲಿತ್ರೆ ಮಾತ್ರ ಪ್ಲೇಸ್ಮೆಂಟ್ ಸಿಗೋದು. ನೋಡಿ, ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಸ್ಟಾರ್ಟ್ ಫಾಸ್ಟ್ಲಿ. ಇವಾಗ ನೀವು PUC ಸೆಕೆಂಡ್ ಇಯರ್ ಆಗಿರ್ತೀರ, ಇಲ್ಲ BE ಫಸ್ಟ್ ಇಯರ್ ಆಗಿರ್ತೀರ, ಇಲ್ಲ BE ಸೆಕೆಂಡ್ ಇಯರ್ ಆಗಿರ್ತೀರ. ಸೆಕೆಂಡು, ಥರ್ಡು, ಫೋರ್ತ್ ಇಯರ್ ಆದರೆ ಜಾಸ್ತಿ ಕಷ್ಟ ಆಗುತ್ತೆ ಕಲಿಯೋದು. ಯಾಕಂದರೆ ಜಾಸ್ತಿ ಇದೆ ಕಲಿಯೋದು. ಅದರಿಂದ ನೀವು ಇವಾಗ ಸೆಕೆಂಡ್ ಇಯರ್ನಿಂದ ಸ್ಟಾರ್ಟ್ ಮಾಡಿದರೆ, ಸೆಕೆಂಡ್ ಇಯರ್ ನೀವೇನಾದ್ರು ಸೆಕೆಂಡ್ ಇಯರ್ ಹೋಗ್ತಾ ಇದ್ದರೆ, ಇಲ್ಲ ಡಿಪ್ಲೊಮಾ ಫಸ್ಟ್ ಇಯರ್, ಇಲ್ಲ ಡಿಪ್ಲೊಮಾ ಸೆಕೆಂಡ್ ಇಯರೇ ಹೋಗ್ತಾ ಇದ್ದರೆ ನೀವು ಆರಾಮಾಗಿ ಮಾಡ್ಬೋದು. ಅದೇ ನಾನು ಹೇಳೋದೇನೆಂದರೆ, ಸೆಕೆಂಡ್ ಇಯರ್ ಆಗಿದ್ದಾರೆ, ಅಫ್ಕೋರ್ಸ್ ಇವಾಗ ಸೆಕೆಂಡ್ ಇಯರು, ಇಲ್ಲ ಡಿಪ್ಲೊಮಾ ಫಸ್ಟ್ ಇಯರು, ಇಲ್ಲ ಡಿಪ್ಲೊಮಾ ಸೆಕೆಂಡ್ ಇಯರ್, ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿ ನೀವು ನಾನು ಡಿಪ್ಲೊಮಾ ಮಾಡಿರೋದ್ರಿಂದ ಡಿಪ್ಲೊಮಾ ಮೇಲೆ ಹೇಳ್ತಾ ಇದ್ದೀನಿ. ನಾನು ಡಿಪ್ಲೊಮಾ ಮಾಡಿದ್ರಿಂದ ಡಿಪ್ಲೊಮಾ ಮೇಲೆ BE ಬಂದು ಈಸಿಯಾಗಿರುತ್ತೆ ಅಂತ ನನ್ನ ಆಪರ್ಚುನಿಟಿ. ನೀವು PUC ಮಾಡ್ಕೊಂಡೆ ಬರ್ರಿ. PUCದಲ್ಲಿ ನೀವೇನಾದ್ರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಗಿದ್ದರೆ, SLC ಕಂಪ್ಲೀಟ್ ಮಾಡಿ ಜಾಯ್ನ್ ಆಗಿದ್ರು ಕೂಡ ನೀವು ಸ್ಟಾರ್ಟ್ ಮಾಡಿ ರನ್ನಿಂಗ್ ಮಾಡೋದು. ಬಿಕಾಸ್ ಪ್ರತಿಯೊಂದು ಟೈಮು ಇಂಪಾರ್ಟೆಂಟು. ನೀವು ಡಿಗ್ರಿ ಕಂಪ್ಲೀಟ್, BE ಕಂಪ್ಲೀಟ್ ಮಾಡೋವರೆಗೂ ಪ್ರತಿಯೊಂದು ಸ್ಕಿಲ್ಲು ಕಲಿಬೇಕಾಗುತ್ತೆ. ಜಾಸ್ತಿ ಟೈಮ್ ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ನಾನು ಜಾಸ್ತಿ ಸ್ಕಿಲ್ ಕಲಿಯೋಕ್ಕೆ ಜಾಸ್ತಿ ಟೈಮ್ ತೊಗೊಂಡೆ. ಕಾಲೇಜಲ್ಲಿ ಇಂಟರ್ನ್ಶಿಪ್ ಅದು ಪ್ಲೇಸ್ಮೆಂಟ್ ಕೂಡ ನಾನು ಕೇರ್ ಮಾಡಿದ್ರೆ ಹಂಗೆ
ಪ್ರಿಪೇರ್ ಆಗ್ತಿದ್ದೆ. ಅದರಿಂದ ನಾನು ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಹೊಡೆಯೋಕ್ಕಾಗಲಿ. ಬಟ್ ಔಟ್ಸೈಡ್ ಬಂದಮೇಲೆ ನಮ್ಮ ಪ್ಲೇಸ್ಮೆಂಟ್ಸ್ ಇತ್ತು 24 LPA ಜಾಬು. ಅದರಿಂದ ನೀವು ನಮ್ಮ ಥರ ಸಕ್ಸಸ್ ಆಗ್ಬೋದು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಬಟ್ ನೀವು ಸಪೋರ್ಟ್ ಮಾಡ್ತಿಲ್ಲ. ನೀವು ಸಪೋರ್ಟ್ ಮಾಡಿದರೆ ಪ್ರತಿ ಸಾರಿ ನೀವು ಹೆಂಗೆ ಸಕ್ಸಸ್ ಆಗಬೇಕು, ಹೆಂಗೆ ಮಾಡ್ಬೋದು, ಹೆಂಗೆ ಮಾಡಿದ್ರೆ ನಿಮ್ಗೆ ಜಾಬ್ ಸಿಗುತ್ತೆ ಅಂತ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಬಂದು ಪ್ರಿಪೇರ್ ಟೈಮ್ ಟೇಬಲ್. ನೀವು ಇಷ್ಟೇ ಟೈಮ್ ಓದಬೇಕು, ಇಷ್ಟೇ ಟೈಮ್ ಬರೀಬೇಕು ಅಂತ ಪ್ರಿಪೇರ್ ಮಾಡ್ಕೋಬೇಕು. ಟೈಮ್ ಟೇಬಲ್ ಮೆಡಿಟೇಟ್ ಮಾಡಿ, ಆಟ ಆಡಿ, ಎಂಜಾಯ್ ಮಾಡಿಲ್ಲ ಕಾಲೇಜ್ ಲೈಫ್ನ. ಬಟ್ ಸ್ಟಡಿಂಗ್ ಈಸ್ ಇಂಪಾರ್ಟೆಂಟ್. ನಾನು ಹೇಳ್ತಾ ಇರೋದೇ ಪ್ರಿಪೇರ್ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೊಳ್ತೀನಿ. ಅಂದರೆ ಈ ಟೈಮ್ ನಾನು ಓದ್ಕೋಬೇಕು, ಈ ಟೈಮ್ ನಮ್ಮ ಪ್ಲೇ ಗ್ರೌಂಡಲ್ಲಿ ಆಡ್ಕೋಬೇಕು ಅಂತ ಡೀಟೇಲಾಗಿ ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಟೈಮ್ ಟೇಬಲ್ ಪ್ರಿಪೇರ್ ಮಾಡಬೇಕು ಅಂತ. ನಿಮ್ಮ ಟೈಮ್ ರಿಕ್ವೈರ್ಮೆಂಟ್ ಅಂದರೆ ನೀವು ಹಾಸ್ಟೆಲಿದ್ದರೆ ಹೆಂಗೆ ಪ್ರಿಪೇರ್ ಮಾಡಬೇಕು, ಮನೇಲಿ ಹೆಂಗೆ ಪ್ರಿಪೇರ್ ಮಾಡಬೇಕು, PG ರೂಮ್ ವರ್ಕ್, ಈ ಪಾರ್ಟ್ ಟೈಮ್ ವರ್ಕ್ ಏನಾನ ಮಾಡ್ತಾಯಿಲ್ಲ ಹೆಂಗೆ ಪ್ರಿಪೇರ್ ಮಾಡ್ಕೋಬೇಕು ಅಂತ ನಿಮ್ಗೆ ಗೊತ್ತು. ಬಟ್ ಸ್ಟಡಿಂಗ್ ಟೈಮ್ ಮಾತ್ರ 6 hours per day ಮಾಡಿ. 6 hours per day. 6 hours per ಡೇದಲ್ಲಿ ನೀವು 6 hours ಓದಲೇಬೇಕಾಗತ್ತೆ. ಯಾಕಂದರೆ ಪ್ರತಿಯೊಂದು ಸ್ಕಿಲ್ಲು ಕಲಿಬೇಕಂದ್ರೆ ಮಿನಿಮಮ್ 6 hours ಓದಬೇಕು ಡೈಲಿ. ಸಂಡೇಸ್ ಬಿಟ್ಬಿಡಿ, ಅದು ಲೀವ್ ತಗೊಳ್ಳಿ ನೀವೇ. ಬಟ್ ಬೇರೆ ಟೈಮಲ್ಲಿ 6 hours ಓದಬೇಕಾಗತ್ತೆ ನೀವು. ಮತ್ತು ಬ್ರೇಕ್ ತಗೊಳ್ಳಿ, ರಿಲ್ಯಾಕ್ಸ್ ಆಗಿ ಮತ್ತೆ ಓದಿ. ಬ್ರೇಕ್ ತಗೊಳ್ಳಿ, ರಿಲ್ಯಾಕ್ಸ್ಗೆ. ಈಗ ನೋಡ್ಬೋದು ನೀವು ಇಂಟರ್ನ್ಶಿಪ್ಪು ಯೂಸ್ ಲಿಂಕ್ಡಿನ್ ಅಂದರೆ ಏನು ಜಸ್ಟ್ ಇದೆ, ಅದು ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ಅಂದರೆ ಯೂಸ್ ಮಾಡೋದು. ಅಂದರೆ ಇವಾಗ ಪ್ಲೇಸ್ಮೆಂಟ್ ಸಿಗಬೇಕಂದ್ರೆ ಪ್ರಾಜೆಕ್ಟ್ಸ್ ಮಾಡಬೇಕು, ಇಂಟರ್ನ್ಶಿಪ್ ಸಿಗಬೇಕಂದ್ರೆ ಲಿಂಕ್ಡಿನಲ್ಲಿ ನೀವು ರಿಜಿಸ್ಟರ್ ಮಾಡಬೇಕು. ಅದರೊಳಗಡೆ ಜಾಬ್ ಅಲರ್ಟ್ಸ್ ಇಂಟರ್ನ್ಶಿಪ್ ಕೂಡ ಅಲರ್ಟ್ಸ್ ಕೊಡ್ತಾರೆ. ಇಂಟರ್ನ್ಶಿಪ್ ರಿಕ್ವೈರ್ಮೆಂಟ್ ಇದ್ದಾಗ ನೀವು ಪ್ರೊಫೈಲ್ ಡೆವಲಪ್ ಮಾಡ್ಕೋಬೇಕು. ನೀವು ಮಾಡೋ ಪ್ರಾಜೆಕ್ಟ್ ಎಲ್ಲ ಅದರೊಳಗಡೆ ಪೋಸ್ಟ್ ಮಾಡಬೇಕು. ನೀವು ಮಾಡೋ ವರ್ಕ್ ಎಲ್ಲ ಪೋಸ್ಟ್ ಮಾಡಬೇಕು. ನೀವು ಮಾಡೋ ಸ್ಕಿಲ್ಸ್ ಎಲ್ಲ ಪೋಸ್ಟ್ ಮಾಡಬೇಕಾಗುತ್ತೆ. ನೀವು ಮಾಡೋ ಪ್ರಾಜೆಕ್ಟ್ಸ್ ಪೋಸ್ಟ್ ಮಾಡಿದ್ರೆ ಹೆಂಗಿರುತ್ತಂದರೆ ನಿಮ್ಮ ಪ್ರಾಜೆಕ್ಟ್ಸ್ನ ಅಲ್ಲಿ ವ್ಯೂವರ್ಸ್ ನೋಡ್ತಾರೆ. ಬೇರೆ ಆಫೀಸರ್ಸು ಜಾಸ್ತಿ ಜನ ಬರ್ತಾರೆ ಹೊರಗಡೆ. ಆಫೀಸು ಮೇನ್ ಬ್ರಾಂಚಸ್ಸು ಗೂಗಲ್ ಕಂಪ್ನಿ ಕೂಡ ಇದೆ ಅದರೊಳಗಡೆ ಚಾನಲ್. ಅವರೆಲ್ಲ ನೋಡಿ, ಅಂದರೆ ಅಷ್ಟು ದೊಡ್ಡ ಕಂಪ್ನಿ ಫಸ್ಟಲ್ಲಿ ಇಂಟರ್ನ್ಶಿಪ್ ಕೊಡೋಲ್ಲ, ನಿಮಗೆ ಕೊಡ್ತಾರೆ ಬಟ್ ಲೇಟಾಗಿ ಕೊಡ್ತಾರೆ. ಇಂಟರ್ನ್ಶಿಪ್ ಬರುತ್ತೆ ನಿಮಗೆ, ಬಟ್ ಇಂಟರ್ನ್ಶಿಪ್ಗೆ ಪ್ರಿಪೇರ್ ಆಗಬೇಕಾಗುತ್ತೆ ನೀವು. ನೋಡ್ಬೋದು ಇಲ್ಲಿ ಸೆಕೆಂಡ್ ಬಂದು ಲಿಂಕ್ಡಿನ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ. ನೀವು ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿದ್ರೆ ತಪ್ಪ ನಾನು ವೀಡಿಯೋ ಮಾಡಲ್ಲ. ನಾನು ಇವಾಗ ಹೇಳ್ತಾ ಇದ್ದೀನಿ, ನೀವು ಸಪೋರ್ಟ್ ಮಾಡಿದ್ರೆ ತಪ್ಪ ನಾನು ವೀಡಿಯೋ ಮಾಡಲ್ಲ. 140 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಹಿಂಗೆ ನಾನು ವೀಡಿಯೋ ಮಾಡ್ತೀನಿ. ನೀವು ಫಸ್ಟ್ ಇಯರಲ್ಲಿದ್ದರೂ ಹೇಳ್ತಾ ಇದ್ದೀನಿ, ಫಸ್ಟ್ ಇಯರಲ್ಲಿದ್ದರೂ ಆರಾಮಾಗಿ ಸ್ಕಿಲ್ಸ್ ಡೆವಲಪ್ ಮಾಡಿದರೆ ನಿಮ್ಗೆ ಜಾಬ್ ಹೊಡಿಬೋದು. ಫೈನಲ್ ಇಯರಲ್ಲಿ 100% ಪ್ಲೇಸ್ಮೆಂಟ್ ಸಿಗುತ್ತೆ. ಮತ್ತು ಪ್ರಾಜೆಕ್ಟ್ ಮಾಡಬೇಕು, ಅವಾಗೇನು ಹೇಳಿದ್ದೀನಿ ಪ್ರಾಜೆಕ್ಟ್ಸ್ ಬಗ್ಗೆ ಹಿಂಗೆ ಯೂಸ್ ಆಗುತ್ತೆ ಅಂತ. ಮತ್ತು ಕಂಪ್ಲೀಟ್ ಕೋರ್ಸ್ ಅವಾಗೇನು ಹೇಳಿದ್ದೀನಿ, ಫುಲ್ ಸ್ಟಾಕ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಕೋರ್ಸ್ ಮಾಡಿದಂಗೆ. ಇಲ್ಲಾಂದರೆ ಇಲ್ಲ, ನೀವು ಕೋಚಿಂಗ್ ಸೆಂಟರ್ಸಲ್ಲಿ ಮಾಡಿದರೆ ಇನ್ನೂ ಯೂಸ್ ಆಗುತ್ತೆ ನಿಮಗೆ ಕೋರ್ಸ್ ಕಂಪ್ಲೀಟ್ ಮಾಡೋಕ್ಕೆ. ಮತ್ತು ಕಾಲೇಜಲ್ಲಿ ಅದು ಹೇಳ್ಕೊಡ್ತಾರೆ, ನೀವು ಅಲ್ಲಿ ಕಲ್ತ್ಕೋಬೋದು. ಇಲ್ಲ ಕೋಚಿಂಗ್ ಸೆಂಟರ್ಗೆ ಹೋಗ್ಬೋದು. ಇವಾಗ ಪೈಥಾನ್ ಕಲಿಬೇಕು, ಇಲ್ಲ ಫುಲ್ ಸ್ಟಾಕ್ ಕಲಿಬೇಕು. ಇವಾಗ ಮೇಯ್ನ್ ಇರೋದು AI/DSA, ಡೇಟಾ ಸೈನ್ಸ್ ಮತ್ತು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಷ್ಟು ಪ್ರಿಪೇರ್ ಆದ ನೀವು ಇವೆರಡು ಕೋರ್ಸಿಂದಲೇ ಜಾಸ್ತಿ ಪ್ಲೇಸ್ಮೆಂಟ್ಸ್ ಬರ್ತಾ ಇರೋದು. ಆದ್ದರಿಂದ ಇವೆರಡು ಕೋರ್ಸ್ನ ಡೀಟೇಲಾಗಿ ಓದ್ಕೊಳ್ಳಿ, ಡೀಟೇಲಾಗಿ ಮಾಡಿ. ನಿಮ್ಗೇನಾದರೂ ಆ ಕೋರ್ಸ್ ಬಗ್ಗೆ ಬೇಕಾದರೆ ಮಾತ್ರ ಕಮೆಂಟ್ ಮಾಡಿ, ನಾನು ಮಾಡ್ತೀನಿ ವೀಡಿಯೋ. ಒಬ್ಬರು ಕಮೆಂಟ್ ಮಾಡಿದ್ರೆ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು. ಅದಕ್ಕೋಸ್ಕರ ಅದು ಕಮ್ಯುನಿಕೇಷನ್ ಈಸ್ ವೆರಿ 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 ಇಂಪಾರ್ಟೆಂಟ್. ಪ್ಲೇಸ್ಮೆಂಟ್ಸಲ್ಲಿ ಕಮ್ಯುನಿಕೇಷನ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಕಮ್ಯುನಿಕೇಷನ್ ಇಲ್ಲದೆ ನೀವು ಟೀಮ್ ಮೆಂಬರ್ಸ್ ಹತ್ರ ಮಾತಾಡೋಕ್ಕಾಗಲ್ಲ, ಬೇರೆಯವ್ರ ಹತ್ರ ಯಾರ ಹತ್ರನೂ ಮಾತಾಡೋಕ್ಕಾಗಲ್ಲ. ಬಿಕಾಸ್ ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಕಮ್ಯುನಿಕೇಷನ್ಸ್ ಅಂದರೆ ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ. ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ, ನಂಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆ. ಬಟ್ ನಾನು ಹಳೆ ಚಾನಲ್ ಇತ್ತು, ಸಪೋರ್ಟ್ ಮಾಡಿದ್ರು ಜಾಸ್ತಿನ. ಬಟ್ ನಾನು ಅದು ಇಂಗ್ಲೀಷಲ್ಲಿ ವೀಡಿಯೋ ಮಾಡ್ತಾಯಿದ್ದ. ನಿಮ್ಗೆ ಯಾರಿಗೂ ರೀಚ್ ಆಗಿರಲ್ಲ. ಆಗಿರೋರು ಲೈಕ್ ಮಾಡಿ, ಇಲ್ಲ ಕಮೆಂಟ್ ಮಾಡಿ, ನಾನು ನೋಡಿದ್ದೀನಿ ನಿಮ್ಮ ಚಾನಲ್ ಅಂತ. ನೋಡೋದವರು ಅದರೊಳಗಡೆ ಅಪ್ ಟು 10K ಸಬ್ಸ್ಕ್ರೈಬರ್ಸ್ ಇದ್ದರು. ಮತ್ತು ಆ ವೀಡಿಯೋ ಏನೋ ಬ್ಲಾಕ್ ಆಗಿ ಕಾಪಿರೈಟ್ ಎಲ್ಲ ಬಿದ್ದು ಬ್ಲಾಕ್ ಆಗಿದೆ. ಅದರಿಂದ ಹೊಸ ಚಾನಲಲ್ಲಿ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ, ಇಂಗ್ಲೀಷೆಲ್ಲ ಮಾಡ್ತಾಯಿಲ್ಲ. ನಾನು ಕನ್ನಡದಲ್ಲಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಹಿಂಗೆ ಮಾಡಿದರೆ ನಿಮಗೆ ಜಾಬ್ ಸಿಗುತ್ತೆ ಅಂತ. ನಾನು ಕನ್ನಡಿಗರಿಗೋಸ್ಕರ ಮಾಡ್ತಾ ಇರೋದು. ನೀವು ಕನ್ನಡದವ್ರು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ನಾನು ವೀಡಿಯೋ ಮಾಡ್ತಿರೋದು. ನನ್ನ ಸಪೋರ್ಟ್ ಮಾಡಿ ಪ್ಲೀಸ್. ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡ್ಬೋದು, ನೀವು ಇಲ್ಲಿ ಕಂಪ್ಲೀಟ್ ಕೋರ್ಸ್ ಮಾಡಬೇಕಾಗತ್ತೆ. ಕಂಪ್ಲೀಟ್ ಕೋರ್ಸ್ ಅಂದರೆ ಏನು, ನೀವು ಮಾಡೋ ಕೋರ್ಸ್ನ ಕಂಪ್ಲೀಟಾಗಿ ಮಾಡಬೇಕಾಗುತ್ತೆ. ಕಮ್ಯುನಿಕೇಷನ್ ಬೇಕಾದ್ರೆ ನೀವು ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಚಾನಲ್, ಬ್ಲಾಗರ್ ಏನೋ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕಾಗಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ಮೇನ್ಲಿ ಇಂಗ್ಲೀಷಲ್ಲಿ ಮಾತಾಡಬೇಕಾಗುತ್ತೆ. ಇಂಗ್ಲೀಷ್ ಈಸ್ ವೆರಿ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಇಂಗ್ಲೀಷ್ ಮಾತಾಡೋದನ್ನ ಕಲೀರಿ. ಮತ್ತು ಮೋರ್ ಪ್ರಾಜೆಕ್ಟ್ ಮಾಡಬೇಕು, ಅದು ಹೇಳಿದ್ದೀನಿ ಅವಾಗೇ. ಇಂಟರ್ನ್ಶಿಪ್ ಎಕ್ಸ್ಪೀರಿಯನ್ಸ್ ಅಂದರೆ ಇಂಟರ್ನ್ಶಿಪ್ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಲೆಟರ್ ಸಿಗುತ್ತೆ. ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಆಗಿ ಹ್ಯಾಸ್ ಡನ್ ದಿಸ್ ಇಂಟರ್ನ್ಶಿಪ್ ಪರ್ಫೆಕ್ಟ್ಲಿ ಆ್ಯಂಡ್ ಹಿ ಹ್ಯಾಸ್ ಎಕ್ಸ್ಪೀರಿಯನ್ಸ್ ಫಾರ್ ದಿ 4 months ಆಫ್ ಇಂಟರ್ನ್ಶಿಪ್ ವಿತೌಟ್ ಪೇಯ್ಡ್ ಆ್ಯಂಡ್ ಗಾಟ್ ಎ ಸರ್ಟಿಫಿಕೇಟ್ ಅಂತ ಸರ್ಟಿಫಿಕೇಟ್ ಆಗಿರುತ್ತೆ. ಅದ್ರಗೋಸ್ಕರ ಆದರೂ ನಿಮಗೆ ಚಾನ್ಸ್ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ನಾನು ಹೇಳ್ತಾ ಇರೋದು ನನಗೆ ಸಪೋರ್ಟ್ ಮಾಡಿ. ನಾನು ಪಕ್ಕ ಹೇಳ್ತಾ ಇದ್ದೀನಿ, 100% ಮಾಡ್ತೀನಿ ನಾನು ಸಪೋರ್ಟ್. 100% ಮಾಡ್ತೀನಿ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಜಾಸ್ತಿ ಜನ ಮಾಡ್ತಾರೆ ಬಟ್ ಡೆವಲಪ್ ಮಾಡಲ್ಲ, ಫುಲ್ ವೀಡಿಯೋಸ್ ಮಾಡಲ್ಲ. ನಾನೇ ಜಾಸ್ತಿ ಜನ ಬ್ರೇಕ್ ತಗೊಂಡೆ. ಯಾಕಂದರೆ ಕಮೆಂಟ್ ಮಾಡ್ತಿಲ್ಲ ಯಾರು, ನಂಗೆ ಮೋಟಿವೇಟ್ ಆಗ್ತಿಲ್ಲ. ಯಾರು ಕಮೆಂಟ್ ಮಾಡಿಲ್ಲ. ಒಂದು ಸರಿ ಹೇಳಿದ್ದೆ, ನಿಮ್ಗೆ ಯಾವ್ದಾದ್ರು ಸಬ್ಜೆಕ್ಟಲ್ಲಿ ಡೌಟ್ ಇದೆ ಡಿಪ್ಲೊಮಾದಲ್ಲಿ ನನಗೆ ಹೇಳಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ. ಬಟ್ ಒಬ್ಬರು ಮಾಡಿಲ್ಲ ಕಮೆಂಟು. ಅದ್ರಗೋಸ್ಕರ ನಾನು ಮಾಡಿಲ್ಲ. ಇವಾಗ ಮೇನ್ ಎಕ್ಸಾಮ್ಸ್ ಬರ್ತೀವಿ, ನಿಮ್ಗೆ ಮ್ಯಾಥ್ಸ್ ಬೇಕಂದರೆ ಮ್ಯಾಥ್ಸ್, ಯಾವ ಸಬ್ಜೆಕ್ಟ್ ಬೇಕಾದ್ರೂ ಮಾಡ್ತೀನಿ ಕ್ಲಾಸಲ್ಲಿ. ಹಿಂಗೆ ಓದಬೇಕು, ಯಾವ ಟೈಮ್ ಟೇಬಲ್ ಇಟ್ಕೊಂಡ್ರೆ ನೀವು ಪಾಸ್ ಆಗ್ತೀರಾ ಅಂತ ಹೇಳ್ತೀನಿ. ಅದ್ರಗೋಸ್ಕರ ಅದು ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಹೇಳ್ತಿದ್ದೀನಿ ನಾನು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತೆ ಸಿಗೋಣ.